ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅದೇ ಲಾಯರಪ್ಪ, ಗಂಡ ಹೆಂಡತಿನ ದೂರ ಮಾಡಕ್ಕೆ ನೀವೊಂದ್ ಪತ್ರ ಕಳಿಸ್ತಿರಲ್ಲ, ಅದೇ ಡಿವೋರ್ಸ್ ನೋಟಿಸ್ ಅಂತಾರಲ್ಲ, ಅವರನ್ನ ದೂರ ಮಾಡೋದಿಕ್ಕೆ ನೀವೇ ತಾನೇ ಆ ಪತ್ರ ಕಳ್ಸೋದು. ನಮ್ಮನ್ನ ಯಾಕೆ ಬೈತೀರಾ ಮೇಡಮ್? ಬಿಡುಗಡೆ ಬೇಕು ಅಂತ ಬರೋ ಗಂಡ ಹೆಂಡತಿಗೆ ನಾವು ಸಹಾಯ ಮಾಡ್ತೀವಿ. ಗಂಡ ಹೆಂಡತಿ ದೂರ ಮಾಡೋದನ್ನ ಸಹಾಯ ಅಂತಾರೇನಯ್ಯ? ಒಂದು ಮಾಡೋದನ್ನ ಬಿಟ್ಟು ದೂರ ಮಾಡೋಕ ನೀವು ಓದಿರೋದು. ಅವ್ರು ಕೇಳಿದ ತಕ್ಷಣನೇ ನಾವೇನ್ ಡೈವರ್ಸ್ ಕೊಡ್ಸ್ಬಿಡಲ್ಲ ಮೇಡಮ್. ಆದಷ್ಟು ಕೌನ್ಸಿಲಿಂಗ್ ಮಾಡಿ ಒಂದ್ ಮಾಡಕ್ ನೋಡ್ತೀವಿ. ಆವಾಗ್ಲೂ ಕೇಳಲಿಲ್ಲ ಅಂದ್ರೆ ಆಗ ಡೈವರ್ಸ್ ನೋಟಿಸ್ ಕಳಿಸ್ತೀವಿ. ಕೇಳಲಿಲ್ಲ ಅಂತ ಸುಮ್ನೆ ಬಿಡ್ತಾರಾ? ಒಂದಾಗೋವರೆಗೂ ಕೌನ್ಸಿಲಿಂಗ್ ಕೊಡ್ತಾನೆ ಇರ್ಬೇಕು. ದುಡ್ಡೇ ಮುಖ್ಯ ಅನ್ಕೊಳ್ಳೋ ನಿಮ್ಮಂಥವ್ರಿಗದ್ ಗೊತ್ತಾಗಲ್ಲ ಬಿಡಿ. ಮೇಡಮ್, ನಿಮ್ಗೇನಾಗ್ಬೇಕು ಅದನ್ನ ಮೊದಲು ಹೇಳಿ. ಡಿವೋರ್ಸ್ ಬೇಕು. ಯಾರಿಗ್ ಮೇಡಮ್? ನನಗೆ. ಈ ಮುದುಕಿಗೆ ಈ ವಯಸ್ಸಿನಲ್ಲಿ ಯಾಕ್ರಿ ಡೈವೋರ್ಸ್ ಬೇಕು? ಭಾವನ್ ಕಂಡ್ರೆ ಇಷ್ಟ ಇಲ್ವೇನೋ? ಮೇಡಮ್, ನಿಮ್ ಧ್ವನಿ ಕೇಳ್ತಿದ್ರೆ ಜಾಸ್ತಿ ವಯಸ್ಸಾಗಿರೋ ತರ ಇದೆ. ನಿಮ್ಗೆ ಯಾಕೆ ಡೈವರ್ಸ್ ಬೇಕು? ಯಾಕೆ ತಗೋಬಾರ್ದಾ? ಈ ಕಾಲದಲ್ಲಿ ಎಲ್ಲರೂ ತಗೋತಿದ್ದಾರೆ. ಏನ್ನ ಮೇಡಮ್? ಡಿವೋರ್ಸು. ಡಿವೋರ್ಸ್ಗೂ ವಯಸ್ಸಿಗೂ ಏನ್ ಸಂಬಂಧ? ಸರಿ, ನಾನ್ ನಿನ್ನ ಯಾವಾಗ ಬಂದ್ ಮೀಟ್ ಮಾಡ್ಲಿ ಅದನ್ನ ಹೇಳು. ನಾಳೆ ಸಾಯಂಕಾಲ ಬನ್ನಿ ಮೇಡಮ್. ಸರಿ, ನಾನ್ ಬಂದ್ ಮಾತಾಡ್ತೀನಿ. ಹಾಗೆ ಆಗ್ಲಿ ಮೇಡಮ್. ಪ್ರಿಯಾ, ಫೋನ್ ರಿಂಗ್ ಆಗ್ತಿದೆ. ಯಾರು ನೋಡ್ತೀಯಾ? ನಾನು ಬಿಸಿ ಆಗಿದ್ದೀನಲ್ಲ ಪತಿರಾಯ್ರೆ, ಏನು ಅನ್ಕೊಳ್ದೆ, ನೀವೇ ಹೋಗಿ ನೋಡಿ. ರಾಧಿಕಾ ಯಾಕೆ ಫೋನ್ ಮಾಡ್ತಿದ್ದಾಳೆ? ಹೇಳು ರಾಧಿಕಾ. ಅಮರ್, ನಾನು ನಿನ್ನ ಹತ್ರ ಅರ್ಜೆಂಟಾಗಿ ಮಾತಾಡಬೇಕು. ಹಾಗಿದ್ರೆ ಮನೆಗೆ ಬಾ, ಮಾತಾಡೋಣ. ಮನೇಲಿ ಬೇಡ, ಹೊರಗಡೆ. ನಾನು ನಿನ್ನ ಹತ್ರ ಪರ್ಸ್ನಲ್ ಆಗಿ ಮಾತಾಡಬೇಕು. ಪರ್ಸ್ನಲ್ ಆಗ? ಏನಾಯ್ತು? ನೀನು ಮಾಡಿರೋ ಘನಂದಾರಿ ಕೆಲಸದ ಬಗ್ಗೆ ಮಾತಾಡಬೇಕು. ಏನಾಯ್ತು ಓಹ್, ಸರಿ, ನೀನಿಷ್ಟ. ನಾನು ಇವಾಗಲೇ ಬರ್ತೀನಿ. ಎಲ್ಲಿಗೆ ಬರಬೇಕು? ನೀನು ಈಗಲೇ ಹೊರಟು ಬೇಗ ಬಾ. ಓಕೆ. ಯಾ ರೈಟ್ 20 ಮಿನಿಟ್ಸಲ್ಲಿ ಇರ್ತೀನಿ. ಬಾಯ್. ಬಾಯ್ ಪ್ರಿಯಾ. ಯಾರ ಜೊತೆನೋ ಫೋನಲ್ಲಿ ಮಾತಾಡಿದ್ರು, ನನ್ನ ನೋಡಿ ಮಾತು ಬದಲಾಯಿಸಿದ್ರು. 20 ನಿಮಿಷದಲ್ಲಿ ಸಿಗ್ತೀನಿ ಅಂದ್ರು. ಇವ್ರೇನಾದ್ರೂ ಮತ್ತೆ ಆ ಹುಡುಗಿನ ಮೀಟ್ ಮಾಡಕ್ ಹೋಗ್ತಿದಾರ? ತಿಳ್ಕೋಬೇಕು. ಅಣ್ಣ, ಆ ಕಾರ್ನ ಫಾಲೋ ಮಾಡ್ತೀರಾ?
ಯಾಕೆ ರಾಧಿಕಾ ಅರ್ಜೆಂಟಾಗಿ ಬರಕ್ಕೆ ಹೇಳ್ದೆ? ನಾನು ನಿನ್ನ ಹತ್ರ ಈ ಥರ ಪರ್ಸ್ನಲ್ ಆಗಿ ಕರೆದು ಮಾತಾಡೋ ಸಂದರ್ಭ ಬರಬಾರ್ದು ಅನ್ಕೊಂಡಿದ್ದೆ. ಆದ್ರೆ ನಿನ್ನಿಂದ ಈ ಪರಿಸ್ಥಿತಿ ಬಂದಿದೆ ಅಮರ್. ನನ್ನಿಂದನಾ? ನಾನೇನು ಮಾಡಿದೆ ರಾಧಿಕಾ? ಯಾಕಮರ್, ಯಾಕೆ ಈ ಥರ ನಡ್ಕೋತಿದ್ಯಾ? ಜೀವನ ಅಂದ್ರೆ ಒಳ್ಳೇದು ಕೆಟ್ಟದ್ದು ತಪ್ಪು ಸರಿ ಎಲ್ಲ ಇರುತ್ತೆ. ಕೆಟ್ಟದನ್ನ ಬಿಟ್ಟಾಕಿ ತಪ್ಪನ್ನ ಸರಿ ಮಾಡ್ಕೊಂಡು ಮುಂದೆ ಹೋಗ್ಬೇಕೆ ಹೊರತು ಹಿಂದೆ ನಡೆದಿರೋದನ್ನ ಮನ್ಸಲ್ಲಿ ಇಟ್ಕೊಂಡು ಹಾಳು ಮಾಡ್ಕೋಬಾರ್ದು. ರಾಧಿಕಾ ಇವಾಗ ಏನಾಯ್ತು ಅಂತ? ನೀನ್ ಪೂರ್ತಿ ಬದಲಾಗಿ ಪ್ರಿಯಾನ ಚೆನ್ನಾಗಿ ನೋಡ್ಕೋತಿದ್ಯಾ ಅನ್ನೋ ಭ್ರಮೆನಲ್ಲಿದ್ದೆ. ಇನ್ಯಾವತ್ತೂ ನನ್ನ ಜೀವನದಲ್ಲಿ ಬರಲ್ಲ ಅನ್ನೋ ನಂಬಿಕೆ ಇಟ್ಕೊಂಡಿದ್ದೆ. ಆದ್ರೆ ನನ್ನ ಮೇಲೆ ಸೇಡ್ ಬೆಳೆಸ್ಕೋತಾ ಅದನ್ನ ತೀರಿಸ್ಕೊಳ್ಳೋ ಹಠ ಬಿಡ್ದೆ. ಹೇಗೆಲ್ಲ ಮಾಡ್ತೀಯ ಅಂತ ಖಂಡಿತ ಅನ್ಕೊಂಡಿರ್ಲಿಲ್ಲ. ರಾಧಿಕಾ ನೀನ್ ಯಾಕೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ಯಾ? ನನ್ನ ಫ್ರೆಂಡ್ ಥರ ಎಲ್ಲ ವಿಷಯದಲ್ಲೂ ಜೊತೆಯಾಗಿರ್ತೀಯ ಅನ್ಕೊಂಡಿದ್ದೆ. ಆದ್ರೆ ನನ್ನ ಹೆಸರಲ್ಲಿ ಕೈಲಾಶ್ ಅವ್ರಿಗೆ ಡಿವೋರ್ಸ್ ನೋಟಿಸ್ ಕಳಿಸ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಮೊದಲೇ ನನಗೂ ಕೈಲಾಶ್ ಅವ್ರಿಗೂ ಸಾವಿರಾರು ಅಡ್ಡಿ ಆತಂಕಗಳಿದೆ. ಒಂದಾದ್ಮೇಲೆ ಒಂದು ಘಟನೆಗಳು ತೊಂದರೆ ಕೊಡ್ತಾನೆ ಇದೆ. ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಹಾಗೆ. ಡಿವೋರ್ಸ್ ನೋಟಿಸ್ ಯಾಕೆ ಕಳಿಸ್ದೆ? ಹೌದು, ನಾನೇ ನಿಮ್ಮ ಮನೆಗೆ ಡಿವೋರ್ಸ್ ನೋಟಿಸ್ ಕಳಿಸಿರೋದು. ನಾನೇ ನಿನ್ ಸೈನ್ನ ಫೋರ್ಜರಿ ಮಾಡಿ ನೀನೇ ಡಿವೋರ್ಸ್ ಕಳಿಸಿರೋ ಹಾಗೆ ನಿನ್ ಗಂಡಗೆ ಲಾಯರ್ ನೋಟಿಸ್ ಕಳಿಸ್ದೆ. ನಂಗೆ ಮೋಸ ಮಾಡಿರೋ ನಿನ್ ಮೇಲೆ ಸೇಡ್ ತೀರಿಸ್ಕೋಬೇಕು ಅನ್ಕೊಂಡೆ. ನನ್ನ ಸಂತೋಷನೇ ಕಿತ್ಕೊಂಡಿರೋ ನೀನು ಯಾವತ್ತೂ ಸಂತೋಷವಾಗಿರ್ಬಾರ್ದು ಅಂತ ಅನ್ಕೊಂಡೆ. ಅದೆಲ್ಲ ಒಂದು ಟೈಮಲ್ಲಿ ರಾಧಿಕಾ. ನಾನು ಪ್ರಿಯಾನ ಮದುವೆ ಆಗಿದ್ದೆ ನಿನ್ನ ಮೇಲಿರೋ ಕೋಪಕ್ಕೆ ಅನ್ನೋದು ಸತ್ಯನೇ. ನೀನು ಜೀವನನೇ ಹಾಳು ಮಾಡಬೇಕು ಅಂದ್ಕೊಂಡಿದ್ದು ನಿಜ. ಆದರೆ ಪ್ರಿಯಾ ನನ್ನ ಪೂರ್ತಿ ಬದಲಾಯಿಸ್ಬಿಟ್ಟಿದ್ದಾಳೆ. ನನ್ನ ತಪ್ಪು ನನಗೆ ಗೊತ್ತಾಯಿತು. ನೀನು ತಿಳ್ಕೊಂಡಿರೋ ಹಾಗೆ ನಿನ್ನ ಫ್ರೆಂಡ್ ಆಗಿರಬೇಕು ಅಂತ ಡಿಸೈಡ್ ಮಾಡಿದೆ. ಮತ್ತೆ ಯಾಕೆ ಡಿವೋರ್ಸ್ ನೋಟಿಸ್ ಕಳಿಸ್ದೆ? ರಾಧಿಕಾ, ಅದ್ಯಾವಾಗ ಕೋಪದಲ್ಲಿದ್ದಾಗ ಕಳಿಸಿದ್ದು. ಆಮೇಲೆ ನನಗೆ ಗೊತ್ತಿಲ್ಲದೇನೆ ನಿನ್ನ ಕಡೆಯಿಂದ ಯಾವುದೇ ರಿಪ್ಲೈ ಬಂದಿಲ್ಲ ಅಂತ ಲಾಯರೇ ಖುದ್ದಾಗಿ ಕಳಿಸಿದ್ದಾರೆ. ಅದನ್ನು ನಾನು ತಪ್ಪಿಸ್ದೆ. ಮತ್ತೆ ಇದೇನು ಅಂತ ನಂಗೆ ಅರ್ಥ ಆಗ್ತಿಲ್ಲ. ಏನು ಅಮರ್, ಆ ನೋಟಿಸ್ ಮಾತ್ರ ನನಗೆ ಉಸಿರು ಕಟ್ಟಿಸ್ತಾ ಇದೆ. ಆಗಿದ್ದೆಲ್ಲ ಆಗೋಯ್ತು. ನಾನೇ ಏನಾದರೂ ಮಾಡ್ತೀನಿ, ನೀನು ಬಿಟ್ಬಿಡು. ಏನ್ ಬಿಡ್ಬೇಕಕ್ಕ? ನಿನ್ ಕುತ್ತಿಗೆಗೆ ಬಂದಿರೋ ಪ್ರಾಬ್ಲಮ್ ಆದ್ರೂ ಏನಕ್ಕ? ಅದು ನಾನು ಮಾಡಿರೋ ತಪ್ಪಿಂದ ರಾಧಿಕಾ ಹೀಗಿದ್ದಾರೆ ಪ್ರಿಯಾ. ನನ್ನ ಕೋಪ ಅವರನ್ನ ಈ ಪರಿಸ್ಥಿತಿಗೆ ತಂದಿದೆ. ನಿಮ್ಮಿಂದ ನಮ್ಮ ಅಕ್ಕ ಯಾಕೆ ನೋವು ಅನ್ಭವಿಸ್ಬೇಕು? ನಂಗೇನು ಅರ್ಥ ಆಗ್ತಿಲ್ಲ. ಅದು ನಾನೊಂದು ಎಮರ್ಜೆನ್ಸಿ ಆಪರೇಷನ್ ಮಾಡಬೇಕಾಗಿತ್ತು. ಮೆಡಿಕಲ್ ಸ್ಟೂಡೆಂಟ್ ಆಗಿ ರಾಧಿಕಾ ಅವರು ಕೂಡ ಅಲ್ಲಿ ಇರಬೇಕಾಗಿತ್ತು. ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿ ನಾನು ಮಾಡಿರೋ ತಪ್ಪಿಂದ
ನಿಮ್ಮ ಅಕ್ಕ ಮತ್ತೆ ನನ್ನ ಮಧ್ಯೆ ಡಿಸ್ಟರ್ಬೆನ್ಸಸ್ ಬಂದಿದೆ, ಅದೇ ಮಾತಾಡ್ಕೋತಾ ಇದ್ವಿ. ಹೀಗಾಗಿದೆ ಅಂತ ನೀವೋ ಅಕ್ಕನೋ ನಂಗೆ ಒಂದು ಮಾತು ಯಾಕೆ ಹೇಳಲಿಲ್ಲ ಪತಿರಾಯ್ರೆ? ನೀನ್ ಬೇಜಾರ್ ಮಾಡ್ಕೋತೀಯ ಅಂತ ಹೇಳಿಲ್ಲ ಪ್ರಿಯಾ. ಪತಿರಾಯ್ರೆ, ಇನ್ಯಾವತ್ತೂ ನಿಮ್ಮಿಂದ ನಮ್ಮ ಅಕ್ಕ ಬೇಜಾರಾಗಬಾರ್ದು ಅಂತ ಪರಿಸ್ಥಿತಿ ಬರಕ್ ಬಿಡಲ್ಲ ಪ್ರಿಯಾ. ಅಕ್ಕ ಹೋಗೋಣ. ಪ್ರಿಯಾ ನೀವ್ ಹೋಗಿರಿ, ನಂಗೆ ಬೇರೆ ಕೆಲಸ ಇದೆ. ಬಾಯ್ ಅಮರ್. ಬಾಯ್ ಪ್ರಿಯಾ. ಬಾಯ್ ಅಕ್ಕ. ಪತಿರಾಯ್ರೆ, ನಮ್ಮ ಅಕ್ಕ ಅಂದರೆ ನಂಗೆ ತುಂಬ ಇಷ್ಟ. ಅಕ್ಕಂಗೆ ಚೂರು ನೋವಾದರೂ ನಾನು ತಡ್ಕೊಳ್ಳಲ್ಲ. ಅವಳು ಅಪ್ಪನ ಥರಾನೇ ತುಂಬ ಸರಿ ನಂಗೆ ಬೇಕು ಅಂದಿದ್ನ ಎಷ್ಟು ಕಷ್ಟ ಆದರೂ ಕೊಡಿಸಿದಾಳೆ. ಒಂದೊಂದು ಸಾರಿ ಅವಳ ಸಂತೋಷನ ಮರೆತು ಕೂಡ ನನ್ನ ಸಂತೋಷಕ್ಕೋಸ್ಕರ ಒದ್ದಾಡಿದಾಳೆ. ನಾವಿಬ್ರು ಇರುವಾಗ ಅಕ್ಕ ಯಾವುದಕ್ಕೂ ಕಷ್ಟಪಡಬಾರ್ದು. ಪ್ಲೀಸ್ ಪತಿರಾಯ್ರೆ. ನನ್ನ ಮೂರ್ಖತನದಿಂದ ರಾಧಿಕಾ ತುಂಬ ಕಷ್ಟಪಟ್ಟಿದ್ದಾರೆ ಪ್ರಿಯಾ. ಇನ್ಮೇಲೆ ಹಾಗಾಗಲ್ಲ. ರಾಧಿಕಾ, ರಾಧಿಕಾ, ಇಷ್ಟು ದಿನ ನಮ್ಮ ಮಧ್ಯೆ ಇದ್ದಿದ್ದ ಮನಸ್ತಾಪ ಇವತ್ತಿಂದ ದೂರ ಆಗಬೇಕು. ರಾಧಿಕಾ, ರಾಧಿಕಾ, ಇವತ್ತು ನನ್ನ ಗಂಡನಿಂದ ಹೇಗೆ ದೂರ ಇರೋದು? ಅವ್ರ ಕೋಪ ಬರ್ದೇ ಇರೋ ಥರ ಏನು ಕಾರಣ ಕೊಡ್ಲಿ? ದೇವ್ರೇ, ನೀನೇ ಒಂದು ದಾರಿ ತೋರಿಸು. ರಾಧಿಕಾ, ಹಾಲು ತಗೊಂಡ್ ಬಾ. ರಾಮಕ್ಕ, ಇಲ್ಲಿ ಬನ್ನಿ ಒಂದು ನಿಮಿಷ. ಏನಮ್ಮ ಅವರೇ? ತಗೊಳ್ಳಿ, ಈ ಹಾಲು ತಗೊಂಡೋಗಿ ಮೇಲೆ ಅಣ್ಣ ಇದ್ದಾರೆ ಕೊಟ್ಬಿಡಿ. ನಾನು ತಗೊಂಡು ಹೋದ್ರೆ ಅಣ್ಣ ಬೈತಾರೇನೋ? ಏನು ಅನ್ನಲ್ಲ, ನೀವೇ ಹೋಗಿ. ಹಾಗೆ ಇನ್ನೊಂದು ವಿಷಯ, ಅಣ್ಣ ಕೇಳಿದ್ರೆ ನಂಗೆ ಅಡ್ಗೆ ಮನೇಲಿ ತುಂಬಾ ಕೆಲಸ ಇದೆ ಅಂತ ಹೇಳಿ. ಸರಿಮಾ. ರಾಧಿಕಾ, ಅಣ್ಣ, ನೀನ್ ಯಾಕೆ ತಗೊಂಡ್ ಬಂದೆ? ಅಮ್ಮವ್ರಿಗೆ ಕೆಲಸ ಇದೆಯಂತಣ್ಣ. ರಾಧಿಕಾ, ರಾಧಿಕಾ, ಒಂದ್ ನಿಮಿಷ ಬಾಯಿಲಿ.
ಏನಾಯ್ತು ರೀ? ರಾಧಿಕಾ, ನಿನ್ನನ್ ಕರೆದ್ರೆ ಕೆಲ್ಸದವ್ರ ಕೈಲಿ ಹಾಲು ಕೊಟ್ಟು ಕಳಿಸ್ತ್ಯಾ? ಕಿಚನಲ್ಲಿ ತುಂಬಾ ಕೆಲಸ ಇತ್ತು, ಅದಕ್ಕೆ ಅವಳನ್ನ ಕಳಿಸ್ದೆ. ಕೆಲಸ ಯಾವತ್ತೂ ಇದ್ದಿದ್ದೇ ರಾಧಿಕಾ. ಅದಕ್ಕಿಂತ ಗಂಡನೇ ಮುಖ್ಯ ಅಂತ ನಿನಗೆ ನಾನು ಆವತ್ತೇ ಹೇಳಿದ್ದೀನಿ, ಇವತ್ತೂ ಹೇಳ್ತಿದ್ದೀನಿ. ಗೊತ್ತು ರೀ, ಆದ್ರೆ ಕಾರಣ ಕೊಡಬೇಡ ರಾಧಿಕಾ. ಕಾರಣ ಕೊಟ್ರೆ ಸಂಸಾರ ಮಾಡೋಕ್ಕಾಗಲ್ಲ. ರಾಧಿಕಾ, ರಾಧಿಕಾ, ಮದುವೆ ಆದಮೇಲೆ ನಾವೇ ನಿರ್ಧಾರ ತಗೊಂಡು ದೂರ ಇದ್ಬಿಟ್ವಿ. ಅದೇನೋ ಸರಿ, ಆದರೆ ಆಮೇಲೆ ನಾವು ಸೇರಬೇಕು ಅಂತ ನಿರ್ಧಾರ ಮಾಡಿದ್ಮೇಲೂ ಏನೋ ಅಡಚಣೆಗಳು, ಅಡೆತಡೆಗಳು ನಮ್ಮಿಬ್ಬರನ್ನ ನಮ್ಮ ಮಧ್ಯೆ ಇರೋ ಅಂತರ ಬೆಳೀತಾನೇ ಇದೆ. ಇದನ್ನ ಹೀಗೆ ಬಿಟ್ರೆ ನನಗೂ ನಿನಗೂ ಇಬ್ಬರಿಗೂ ಒಳ್ಳೇದಲ್ಲ. ನಮ್ಮ ಮನೆಗೆ, ನಮ್ಮ ವಂಶಕ್ಕೆ ವಾರಸ್ದಾರನನ್ನ ಕೊಡೋ ಸಮಯ ಬಂದಿದೆ. ಅದು ಹಾಗಲ್ಲ ರೀ. ಇವಾಗ ನೀನು ಏನು ಹೇಳಿದ್ರು ನಾನು ಕೇಳಲ್ಲ. ನಾನು ಹೇಳ್ದಂಗೆ ನೀನು ಕೇಳಬೇಕು. ದೇವ್ರೆ, ನಾವಿಬ್ರು ಒಂದಾದ್ರೆ ನನ್ನ ಗಂಡಂಗೆ ತೊಂದರೆ ಆಗತ್ತೆ ಅಂತ ಹೇಗೆ ಹೇಳೋದು? ಆ ಕಡೆ ತಿರುಗು. ನಾನು ಮನ್ಮಥನಾಗಿ, ನೀನು ನನ್ನ ರತಿಯಾಗಿ, ನಮ್ಮಿಬ್ರು ತುಟಿಗಳು ಸೇರಿ ಒಂದಾಗಬೇಕು ಅಂತ ಎಷ್ಟೋ ಆಸೆ ಪಡ್ತಿದೆ. ನಿನ್ನನ್ನು ನನ್ನ ಈ ತೋಳುಗಳಲ್ಲಿ ಬಂಧಿಸೋದಕ್ಕೆ ಕಾತರದಿಂದ ಕಾಯ್ತಿದ್ದೀನಿ. ಈ ರಾತ್ರಿ ನಿನ್ನ ಅಂದಾನ ಇನ್ನೂ ಜಾಸ್ತಿ ಮಾಡಿದೆ.